ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇನ್ಮೇಲೆ ವಾರಕ್ಕೊಂದ್ಸತಿನಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ಬೇಕು, ಗೊತ್ತಾಯ್ತಾ? ಬೇಡ ಅತ್ತೆ, ಅವ್ರಿಗೇನ್ ಕೆಲಸ ಇರುತ್ತೋ ಏನೋ. ಏನ್ ಕೆಲ್ಸ ಇದ್ರೂ ಪರವಾಗಿಲ್ಲ, ಕರ್ಕೊಂಡು ಹೋಗಿ ಅಂತ ನೀನ್ ಹಠ ಮಾಡ್ಬೇಕು ಅಷ್ಟೇ. ಸರಿ ಸರಿ, ನಾನು ನಿನಗೆ ಕಾಫಿ ಮಾಡ್ಕೊಂಡ್ ಬರ್ತೀನಿ. ರಾಜೇಶ್, ಬಾವಾ ಏನ್ ಬಾಬಾಜ ಇಷ್ಟೊಂದ್ ಸೆಂಟ್ ಗಮ್ ಅಂತ ಇದೆಯಾ? ನಂಗೆ ತಂದಿರೋ ಸೆಂಟ್ ಬ್ಯಾಗ್ ಅಲ್ಲಿ ಇದೆ ಬಾವಾ. ಈಗ ನೆನ್ಪಾದ್ಲ ಈ ಅಕ್ಕ? ಇಷ್ಟು ದಿವಸ ನೆನ್ಪ್ ಮಾಡ್ಕೊಳ್ಳಿಲ್ಲವಾ ನೀನನ್ನ? ಮಾತಾಡ್ಸ್ಬೇಡ. ಹೇಗಿದ್ಯಾ? ಸೂಪರ್ ಆಗಿದ್ದೀರಕ್ಕ. ನಾನು ಎಷ್ಟೇ ದೂರ ಇದ್ರೂ ಪ್ರತಿ ಸೆಕೆಂಡ್ ನಾನು ನೆನ್ಪಿಸ್ಕೊತಾನೆ ಇದ್ದೆ, ಮಿಸ್ ಮಾಡ್ಕೊತಾನೆ ಇದ್ದೆ. ಬರೀ ಸುಳ್ಳು ಹೇಳು, ಬರೀ ಸುಳ್ಳು ಹೇಳು. ಅದು ಮಾವ, ಗೊತ್ತಾಗ್ಲಿಲ್ವಾ? ಹಾಯ್ ಮಾಮ್ಸ್. ಹಾಯ್ ಮಾಮ್ಸ್. ಯಾರಮ್ಮ ಇವನು? ಮಾವ, ಗೊತ್ತಾಗ್ಲಿಲ್ವಾ? ನನ್ ತಮ್ಮ ರಾಜೇಶ್. ನಿಂತಮ್ಮ, ಇವನು ಯಾವಾಗಮ್ಮ ಹುಡ್ದ? ಏನ್ ಮಾವ ತಮಾಷೆ ಮಾಡ್ತಿದ್ದೀರಾ? ಇವನು US ಅಲ್ಲಿ ವರ್ಕ್ ಮಾಡ್ತಿದ್ದ ಅಂತ ಹೇಳಿದ್ನಲ್ಲ, ಮರ್ತು ಬಿಟ್ಟಿದ್ದೀರಾ? ಓಹೋ, USA ಪಾರ್ಟಿನಾ? ಏನೆಯಾ ಮಕ್ಕಳು ಬರೆಯಲ್ಲ ಚೆನ್ನಾಗಿದಾರ? ವಾಟ್ ಮಾಮ್ಸ್, ನನಗಿನ್ನ ಮದ್ವೆನೇ ಆಗಿಲ್ಲ. ಐ ಆಮ್ ಸ್ಟಿಲ್ ಬ್ಯಾಚುಲರ್, ಯು ನೋ. ನಮ್ಮ ಅಕ್ಕ ನನ್ಗಿನ್ನ ಯಾವ ಹುಡುಗಿನೇ ಹುಡುಕಿಲ್ಲ. ನಮ್ಮ ಅಕ್ಕ ಯಾವಾಗ ಹುಡುಗಿ ಹುಡುಕ್ತಾಳೋ ಅವತ್ತೇ ನನ್ ಮದ್ವೆ. ಮೊದ್ಲು ನಮ್ಮ ಅಕ್ಕನ ಮದ್ವೆನ ಜೋರಾಗಿ ಮಾಡಿಸ್ತೀನಿ, ಆಮೇಲೆ ನಮ್ಮ ಅಕ್ಕ ಯಾರನ್ನ ಹೇಳ್ತಾಳೋ ಅವ್ರನ್ನೇ ನಾನ್ ಮದ್ವೆ ಆಗೋದು. ವೆರಿ ಗುಡ್, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಪದ್ದು, ನಾನಿಲ್ಲಿ ಯಾಕೆ ಬಂದೆ? ಅಮ್ಮನ್ಗಿಂತ ಹೆಚ್ಚು ಈ ಸ್ವೀಟ್ ಅಕ್ಕ. ಇವನು ಅಷ್ಟೇ, ನಾನ್ ಹಾಕಿದ್ ಗೆರೆ ದಾಟೋದಿಲ್ಲ. ನಾನ್ ಮಾಡ್ಬೇಡ ಅಂತಿದ್ದೆ, ನಾನ್ ಮಾಡೋದಿಲ್ಲ. ಅಕ್ಕ, ನಾನು ಯಾವತ್ತಾದ್ರೂ ನೀನ್ ಬೇಡ ಅಂದಿದ್ನ ನಾನ್ ಮಾಡಿದಿನ? ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಅತ್ತೆ, ಅತ್ತೆ ಬನ್ನಿ ಇಲ್ಲಿ. ಏನಮ್ಮ? ಅತ್ತೆ ಯಾರು ಗೊತ್ತಾಗ್ಲಿಲ್ವಾ? ಯಾರು? ನನ್ ತಮ್ಮ ರಾಜೇಶ್. ಅಂದ್ರೆ ನನ್ ಪಂಚ ಪ್ರಾಣ. ಇವನ್ಗೂ ಅಷ್ಟೇ, ಅಕ್ಕ ಅಂದ್ರೆ ಜೀವ. ಇವನ್ನೇ ಅಲ್ವಾ ನೀನ್ ರಾಜ್ ಅಂತ ಕರಿತಾ ಇದ್ದಿದ್ದು? ಎಸ್ ಆಂಟಿ, ಐ ಆಮ್ ರಾಜೇಶ್. ಕಾಲ್ ಮುಗಿಯೋ. ಚೆನ್ನಾಗಿರಪ್ಪ. ಹಾಯ್ ಆಂಟಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ ರಾಜು, ನೀನು? ನಾನು ಚೆನ್ನಾಗಿದೆ. ಹೇ ಕಾಕ್ರೋಚ್, ವೈಟ್ ಕಾಕ್ರೋಚ್. ಏನ್ ಮ್ಯಾನ್, ವಾಟ್ಸ್ಆಪ್? ಐ ಆಮ್ ಗುಡ್. ಐ ಆಮ್ ಸೋ ಪ್ರೌಡ್ ಆಫ್ ಯು ರಾಜೇಶ್. ತಮ್ಮ ಏನಾದ್ರೂ ಸಾಧನೆ ಮಾಡಿದಾಗ ಅದಕ್ಕೆ ಅಕ್ಕನ್ಗಿಂತ ಖುಷಿ ಪಡೋರು ಇನ್ಯಾರೂ ಇರೋದಿಲ್ಲ. ಅವನ್ ಸಾಧನೆ ಮಾಡೋದನ್ನ ಅವಳು ಕಣ್ ತುಂಬಾ ನೋಡ್ತಾಳೆ. ಯು ಮೈ ಬೆಸ್ಟ್ ಬ್ರದರ್. ಹೇಯ್, ರಾಜೇಶ ಇನ್ಮೇಲೆ ಮನೆಗೆ ಬಂದಿದ್ದಾನಂದಲೇ ಪಾರ್ಟಿನೋ ಪಾರ್ಟಿ ಏನ್ ಬಂದ? ತುಂಬಾ ಸುಸ್ತಾಯ್ತೇನೋ? ಒಂದ್ ಕೆಲ್ಸ ಮಾಡ್ತೀನಿ, ಹಿಂಗ್ ಫ್ರೆಶ್ ಅಪ್ ಆಗ್ತಿರೋ, ನಾನ್ ಜ್ಯೂಸ್. ಏಯ್ ಸಾಧನಾ, ಕಮ್ ಆನ್ ಯಾರ್, ಅವ್ನು ಸುಸ್ತಾಗೋದಕ್ಕೆ ಅವನು ಎತ್ತಿನ ಗಾಡಿಯಲ್ಲಿ ಬಂದಿದ್ದಾನ, ಲೈಟ್ ಅಲ್ಲಿ ಬಂದಿದ್ದಾನಪ್ಪ. ಏನಪ್ಪ? ಸರಿ ಬಾ. ಸಾಧನಾ, ಅವನಿಗೆ ಮೇಲೋಗಿ ರೆಸ್ಟ್ ತಗೊಳಕ್ ಹೇಳು, ಪಾಪ USA ಇಂದ ಬಂದಿದ್ದಾನೆ. ಸರಿ ಮಾವ. ಬಾಬಾ. ಸರಿ ಬಾ.
ಅಕ್ಕ ನಿಮ್ಮ ತಮ್ಮನ ಹೆಸರು ರಾಜೇಶ ಅಂತನಾ? ಹೌದು, ಅವನ ಹೆಸರು ರಾಜಶೇಖರ್. ಆದ್ರೆ ನಾನು ಪ್ರೀತಿಯಿಂದ ರಾಜೇಶ್ ಅಂತ ಕರಿತೀನಿ. ನಿನಗೇನಾದ್ರೂ ಪ್ರಾಬ್ಲಮ್ಮಾ? ಅದು ಆ BP ಟ್ಯಾಬ್ಲೆಟ್ ತೊಂಬ. ಆ ಬಂದೇ ರೀ. ಅಲ್ಲ ಸಾಮ್ರ, ಯಾವತ್ತಿದ್ರು ನಿನ್ ತಮ್ಮನ ಸ್ಟೈಲಿಶ್ ಆಗಿ ರಾಜ್ ಅಂತ ಕರಿತಾ ಇದ್ದ. ಅದೇನು ಇವತ್ತು ಇದ್ದಕ್ಕಿದ್ದಾಗೆ ರಾಜೇಶ ಅಂತ ಕರಿ ಅಂತ ಹೇಳ್ದ. ಐ ಹ್ಯಾವ್ ಅ ಗೇಮ್ ಪ್ಲಾನ್ ಜೆ. ಅರ್ಥ ಆಗ್ಲಿಲ್ಲ. ಆ ಹೂಮಾರವಳಿಗೆ ನಾವ್ ಎಷ್ಟೆಲ್ಲ ಟಾರ್ಚರ್ ಕೊಟ್ರು ಅವಳು ಜಗ್ಲಿಲ್ಲ, ಬಗ್ಲಿಲ್ಲ. ಹೀಗೆ ಆದ್ರೆ ನಮ್ ಗೇಮ್ ಪ್ಲಾನ್ ಎಲ್ಲ ಉಲ್ಟಾ ಹೊಡಿಯತ್ತೆ ಅಂತ ನನಗೆ ಅರ್ಥ ಆಯ್ತು. ಅವಳ ಕಾನ್ಫಿಡೆನ್ಸ್ ನ ಕುಗ್ಸೋದಕ್ ಆಗೋದಿಲ್ಲ ಅಂತಾನೂ ಗೊತ್ತಾಯ್ತು. ಇದಕ್ಕೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದಾಗ ನನಗ್ ನೆನಪಾಗಿದ್ದು ದೀಪಾವಳಿ. ಆ ಹುಡುಗಿಗೆ ತಮ್ಮನ ಮೇಲೆ ಪ್ರಾಣನೇ ಇತ್ತು. ಅವನ್ ಕರ್ಮ ಬೆಂಕಿಯಲ್ಲಿ ಸುಟ್ಕೊಂಡ್ ಸತ್ತೋದ. ಬೆಂಕಿ ನೋಡಿದ ತಕ್ಷಣ ಅವತ್ತು ಮೂರ್ಛನೆ ಹೊಟ್ಟೋದ್ಲವಳು. ಅವಳ ತಮ್ಮನ್ ನೆನ್ಪು ಅವಳನ್ನ ಕಾಡ್ತಿದೆ ಅಂತ ನನಗ ಅರ್ಥ ಆಯ್ತು. ಇದನ್ನ ನಾನು ಅಬ್ಸರ್ವ್ ಮಾಡಿದೆ. ಅದಕ್ಕೆ ನನ್ ತಮ್ಮನ್ ಕರ್ಸ್ಕೊಂಡು ಅಕ್ಕ ತಮ್ಮನ್ ಸೆಂಟಿಮೆಂಟ್ ನ ಪ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅವಳ ಇಮೋಷನ್ಸ್ ನ ಟಾರ್ಗೆಟ್ ಮಾಡ್ತಿದ್ದೀನಿ ಜೆ. ಅದಕ್ಕೆ ಈ ಪ್ಲಾನ್ ಏನಾದ್ರು ನನಗೆ ನೀವು ಮುಂಚೆನೆ ಹೇಳಿದ್ರೆ ಖಂಡಿತ ಇದು ವರ್ಕ್ ಆಗಲ್ಲ ಅಂತಾನೆ ಹೇಳ್ತಾ ಇದ್ದೆ. ಆದ್ರೆ ನೀವ್ ಇವತ್ತು ಅವಳ ಮುಂದೆ ಪದೇ ಪದೇ ರಾಜೇಶ ರಾಜೇಶ ಅಂತ ಹೇಳ್ದಾಗೆಲ್ಲ ಅವಳು ಕಂಗಾಲಾಗ್ತಾ ಇದ್ಲು. ಅದಕ್ಕೆ 100% ಈ ಪ್ಲಾನ್ ವರ್ಕ್ ಆಗೇ ಆಗುತ್ತೆ. ಬಟ್ ನಂಗೊಂದು ಡೌಟು, ಈ ಪ್ಲಾನ್ ಕಂಪ್ಲೀಟ್ ಆಗಿ ವರ್ಕ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಹಾ ನೋಡ, ರಾಜೇಶ ರಾಜೇಶ ಅಂತ ಎಷ್ಟು ಸಾರಿ ಕರೆಯಕ್ಕಾಗುತ್ತೆ? ಅಲ್ಲ, ಎಷ್ಟು ಸಾರಿ ಆ ತರ ಮಾತಾಡ್ತೀಯ? ಅವಳು ಒಂದ್ಸಾರಿ ಬೆಚ್ಚಿ ಬೀಳ್ಬೋದು, 2 ಸಾರಿ ಬೆಚ್ಚಿ ಬೀಳ್ಬೋದು, ಇನ್ನೂ ಒಂದ್ಸಾರಿ ಬೆಚ್ಚಿ ಬೀಳ್ಬೋದು. ಪದೇ ಪದೇ ಬೆಚ್ಚಿ ಬೀಳಕ್ಕಾಗತ್ತಾ? ನೋ 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 ನೋ, ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್. ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಬಾಬಾ. ಯಾಕಂದ್ರೆ ಅಕ್ಕ ನಾನು ಇಲ್ಲಿ ಕರ್ಸಿರೋ ಉದ್ದೇಶ ಬರೀ ನನ್ನ ಹೆಸರು ರಾಜೇಶ್ ಅಂತ ಕರ್ಸೋದಷ್ಟೇ ಅಲ್ಲ, ನಾನು ಥಿಯೇಟರ್ ತಮ್ಮನ್ ತರಾನೇ ಆಕ್ಟ್ ಮಾಡಕ್ ಶುರು ಮಾಡ್ತೀನಿ. ಅವಳು ಮನ್ಸನ್ ಗೆಲ್ತೀನಿ, ಅವಳು ಅಷ್ಟೇ ನನ್ನನ್ನು ಅವ್ರ ತಮ್ಮ ಅನ್ಕೊಬೇಕು, ಹಾಗೆ ಮಾಡ್ತೀನಿ. ಅವಳ ಜೊತೆ ಎಮೋಷನಲಿ ಅಟ್ಯಾಚ್ ಆಗ್ತೀನಿ, ತುಂಬಾ ಕ್ಲೋಸ್ ಆಗ್ತೀನಿ. ಅವಳ ವೀಕ್ನೆಸ್ ಏನು ಸ್ಟ್ರೆಂತ್ ಏನು ಅಂತ ತಿಳ್ಕೊಂಡು ಅವಳನ್ನ ಮೆಂಟಲಿ ಟಾರ್ಚರ್ ಕೊಡ್ತೀನಿ. ದಟ್ಸ್ ಇಟ್. ವಾಟ್ ಯು ಸೇ ಸಿಸ್? ಎಕ್ಸಾಕ್ಟ್ಲಿ. ನಾನ್ ನಿನ್ನ ಕರ್ಸಿರೋ ಉದ್ದೇಶನೇ ಇದು. ನಂಬಿಸಿ ಕುತ್ತಿಗೆ ಕುಯ್ಬೇಕು, ಪ್ರೀತಿಸಿ ಹೃದಯ ಒಡಿಬೇಕು. ಅಯ್ಯೋ, ಒಬ್ಬ ತಮ್ಮನ್ನ ಕಳ್ಕೊಂಡೆ, ಈಗ ಇನ್ನೊಬ್ಬ ತಮ್ಮನ್ನ ಕಳ್ಕೋಬೇಕಲ್ಲ ಅಂತ ಹುಚ್ಚಿ ಆಗ್ಬೇಕು ಅವಳು. ಹಾಗ್ ಮಾಡಿ. ಇದು ವರ್ಕ್ ಆಗುತ್ತೆ. ಐ ನೋ ದಿಸ್ ವಿಲ್ ವರ್ಕ್. ರಾಜೇಶ, ಇವತ್ತು ಸಾಧನಕ್ಕ ಅವ್ರ ತಮ್ಮನ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಿದ್ರು ಗೊತ್ತಾ? ನನ್ ಮುದ್ದು ತಮ್ಮ ಸಾಧನೆ ಮಾಡೋದನ್ನ ನೋಡೋಕೆ ಚಂದ ಅಂತಿದ್ರು. ಆಗ ನನ್ನೆದು ಜಲ್ಲಂತು ಕಣೋ. ಎಲ್ಲ ಅಕ್ಕಂದ್ರು ತಮ್ಮನ ಬಗ್ಗೆ ಹೀಗೆ ಯೋಚನೆ ಮಾಡ್ತಾರಲ್ವಾ? ನನ್ಗೂ ನೀನೇನಾದ್ರೂ ಸಾಧನೆ ಮಾಡ್ಬೇಕಂತಿತ್ತು. ಆದ್ರೆ
ಸುಮನವ್ರೆ ಏನ್ ಮಾಡ್ತಿದ್ದೀರಾ? ಏನಿಲ್ಲ ಸಾಹೇಬ್ರೆ. ಇದೊಳ್ಳೆ ಕತೆ ಆಯ್ತ್ರಿ. ನೀವು ನಗ್ತಾ ಇರ್ಲಿ ಖುಷಿಯಾಗಿರ್ಲಿ ಅಂತ ಅಷ್ಟು ಕಷ್ಟಪಟ್ರೆ ಯಾವಾಗ್ಲೂ ಡಲ್ ಆಗಿರ್ತೀರಲ್ಲ, ಯಾಕೆ? ಇಲ್ಲ ಸಾಹೇಬ್ರೆ, ನಾನು ಖುಷಿಯಾಗೇ ಇದ್ದೀನಿ, ಬೇಜಾರಾಗಿಲ್ಲ. ಇದು ಯಾವ ರೀತಿ? ಇವತ್ತು ಸಾಧನಕ್ಕನ್ ತಮ್ಮ ಬಂದಿದ್ದಾರೆ. ಅವ್ರ ಹೆಸರು ರಾಜೇಶ ಅಂತ. ರಾಜೇಶನ? ಅವನ ಹೆಸರು ರಾಜ್ ಅಲ್ವಾ? ಇಲ್ಲ, ಪೂರ್ತಿ ಹೆಸರು ರಾಜಶೇಖರ್. ಆದ್ರೆ ಸಾಧನಕ್ ಅವ್ರನ್ನ ರಾಜೇಶ ಅಂತ ಕರಿತಾ ಇದ್ರು. ನಿಮ್ಗೆ ನಮ್ ರಾಜೇಶ ನೆನಪಾದ್ನ? ಸುಮನವ್ರೆ, ರಾಜೇಶ ಯಾವಾಗ್ಲೂ ನಮ್ ಜೊತೆಗಿರ್ತಾನೆ. ನೀವೀಗ ಅಳ್ಬಾರ್ದು. ನೀವು ಖುಷಿಯಾಗಿದ್ರೆ ಅವನು ಖುಷಿಯಾಗಿರ್ತಾನೆ. ಸಾಹೇಬ್ರೆ, ನಾನ್ ಖುಷಿಯಾಗಿರೋದು ನಿಮ್ಗಿಷ್ಟನಾ? ತುಂಬಾ ತುಂಬಾ ಇಷ್ಟ. ಸಾಹೇಬ್ರೆ, ನನ್ನ ಸಂತೋಷಕ್ಕೋಸ್ಕರ ನೀವಿಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀರಾ. ನಾನು ಖುಷಿಯಾಗಿರ್ಬೇಕು ಅಂತ ಬಯಸ್ತಿದ್ದೀರಾ. ಅಂದ್ರೆ ನಾನು ನಿಮ್ಗಿಷ್ಟ ಅಂತ ಅಲ್ವಾ ಸಾಹೇಬ್ರೆ? ಸುಮ್ನವ್ರೆ, ಕೆಲವೊಂದು ವಿಷಯನ ಓಪನ್ ಆಗಿ ಹೇಳ್ಬೋದು, ಕೆಲವೊಂದು ವಿಷಯನ ನಮ್ಮ ಮನಸ್ಸೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋಷ್ಟು ಜಾಣ್ಮೆ ನಿಮ್ಮಲ್ಲಿದೆ. ಸರಿ, ನೀವು ರೆಸ್ಟ್ ಮಾಡಿ, ನಾ ರಾಜ್ನ ಮಾತಾಡ್ಕೊಂಡು. You know, I'm here for research. ಏನ್ ರಿಸರ್ಚ್ ಮಾಡ್ತೀಯೋ? You know, moms, ಇಂಡಿಯಾದಲ್ಲಿ ತುಂಬಾನೇ ಜಾಯಿಂಟ್ ಫ್ಯಾಮಿಲೀಸ್ ಇದೆ. ಅವ್ರು ಹೇಗೆ ಎಲ್ಲ ಫ್ಯಾಮಿಲಿನ ಒಂದೇ ಕಡೆ ಗ್ಯಾದರ್ ಮಾಡ್ತಾರೆ, ಅವ್ರ ರಿಲೇಶನ್ಶಿಪ್ ನ ಹೇಗೆ ಮೇಂಟೈನ್ ಮಾಡ್ತಾರೆ, ಅವ್ರ ಬಾಂಡಿಂಗ್ ಹೇಗಿರುತ್ತೆ, ಅದನ್ನ ರಿಸರ್ಚ್ ಮಾಡ್ತೀನಿ. ಆಕ್ಚುಲಿ ಅಮೆರಿಕದಲ್ಲಿ 16-17 ವರ್ಷ ಆಗ್ತಿದ್ದಾಗನೇ ಮಕ್ಳನ್ನ ಮನೆ ಬಿಟ್ಟು ಆಚೆ ಹಾಕ್ತಾರೆ, ಇಂಡಿಪೆಂಡೆಂಟ್ ಆಗಿ ಬೆಳೀಲಿ ಅಂತ. ಆದ್ರೆ ಇಲ್ಲಿ ಹಾಗಲ್ಲ, 60-70 ವರ್ಷ ಆದ್ರೂ ಎಲ್ಲ ಒಟ್ಟಿಗೆನೆ ಇರ್ತಾರೆ. ಅದು ಏನು, ಅದ್ರ ಸೀಕ್ರೆಟ್ ಹೇಗೆ, ಅದನ್ನ ರಿಸರ್ಚ್ ಮಾಡ್ತಾ ಇದ್ದೀನಿ. ಬಾಮೈದ, ನೀನ್ ರಿಸರ್ಚ್ ವರ್ಕನ್ನ ಇಲ್ಲಿಂದಾನೇ ಶುರು ಮಾಡ್ಬೋದು. ನೋಡು ಎಷ್ಟು ಚೆನ್ನಾಗಿದೆ, ನಮ್ದು ಜಾಯಿಂಟ್ ಫ್ಯಾಮಿಲಿನೇ. ವಾವ್, ಎಕ್ಸಾಕ್ಟ್ಲಿ ಬಾವಾ, ನಾನು ರಿಸರ್ಚ್ ನ ಇಲ್ಲಿಂದಾನೇ ಶುರು ಮಾಡ್ತೀನಿ. ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ಬೋದಲ್ವಾ? ಇದು ನಿನ್ನ ಅಕ್ಕನ ಮನೆ ಅಲ್ಲ, ನಿನ್ನ ಮನೆ ಅಂತ ತಿಳ್ಕೊಳ್ಳೋ. ಥ್ಯಾಂಕ್ ಯು ಮಾಮ್ಸ್. ಅಕ್ಕ, ನೀನಿಂತ ಬಂಗಾರದಂತ ಮನೆಗೆ ಸೊಸೆಯಾಗಿ ಬರಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ನಿಜ ರಾಜೇಶ. ಹೇ ಲೇಡಿ, ಕ್ಯಾನ್ ಐ ಗೆಟ್ ಎ ಲೆಮನ್ ಜ್ಯೂಸ್? ಏನ್ ಕೇಳಿದ್ರಿ? ರಾಜೇಶ, ಅವಳಿಗೆ ಇಂಗ್ಲಿಷ್ ಬರಲ್ಲ. ಶಿ ಇಸ್ ಅನ್ಎಜುಕೇಟೆಡ್, ಯು ನೋ. ವಾಟ್ ಇಸ್ ದಿಸ್ ಮಾಮ್ಸ್? ನೀವ್ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಈ ತರ ಇಂಗ್ಲಿಷ್ ಬರ್ದೇ ಇರೋ ಸರ್ವೆಂಟ್ ನ ಮನೆ ಕೆಲ್ಸಕ್ಕೆ ಇಟ್ಕೋತಾರ? ಇವಳು ಕೆಲಸದೋಳು ಅಂತ ನಿನ್ಗೆ ಯಾರು ಹೇಳಿದ್ದು? ಹ, ಇವಳು ಈ ಮನೆ ಸೊಸೆ. ವಾಟ್, ಸೊಸೆನಾ?
ತೀರ್ಥನ್ ಹೆಂಡತಿ. ವಾಟ್ ಆರ್ ಯು ಜೋಕಿಂಗ್ ಆಂಟಿ? ಸೀರಿಯಸ್ಲಿ? ತೀರ್ಥ ಅವರು ಇಂಥವ್ರನ್ನ ಮದುವೆ ಆಗ್ತಾರ? ಐ ಕಾಂಟ್ ಬಿಲೀವ್ ದಿಸ್. ರಾಜೇಶ, ಅದೊಂದು ದೊಡ್ಡ ಕತೆ. ಇನ್ ಡೀಟೇಲ್ ನಿನಗೆ ಆಮೇಲೆ ಹೇಳ್ತೀನಿ ಬಿಡು. ನೋಡಪ್ಪ, ಯಾರು ಏನೇ ಹೇಳಿ, ಸುಮಾ ಈ ಮನೆ ಸೊಸೆ. ನೀನಿಲ್ಲಿಗೆ ಬಂದಿರೋದು ಯಾಕೆ ಹೇಳು? ಇಂಡಿಯಾದಲ್ಲಿ ತುಂಬು ಕುಟುಂಬ ಹೇಗಿರುತ್ತೆ, ಅದರ ಶಕ್ತಿ ಏನು, ಅವರು ಆ ಸಂಬಂಧಗಳನ್ನ ಹೇಗ್ ಮ್ಯಾನೇಜ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಿಕ್ ತಾನೆ. ಅದಕ್ಕೆ ನಿನಗೆ ಕರೆಕ್ಟ್ ಎಕ್ಸಾಂಪಲ್ ನಮ್ ಸುಮಾ. ನಮ್ ದೇಶದಲ್ಲಿ ಸುಮನ ಅಂತವರಿಂದಾನೇ ತುಂಬು ಕುಟುಂಬ ಬೆಳೀತಾ ಇರೋದು, ಉಳಿತಾ ಇರೋದು. ವಾವ್, ಸೂಪರ್. ಹಾಗಾದ್ರೆ ನನ್ಗೊಬ್ರು ಒಳ್ಳೆ ಕ್ಲೈಂಟ್ ಸಿಕ್ಕಿದ್ರು. ಅಂಡ್ ಐ ಆಮ್ ರಿಯಲಿ ಸಾರಿ ಅಕ್ಕ. ಅಕ್ಕ, ನೀವ್ ನನ್ನ ಅಕ್ಕ ಅಂತ ಕರೆದ್ರಾ? ಅಫ್ಕೋರ್ಸ್, ಆಂಟಿನೇ ಈ ಮನೆ ಸೊಸೆ ಅಂತ ಹೇಳಿದ್ಮೇಲೆ ನೀವು ನಂಗೆ ಅಕ್ಕನೇ ತಾನೆ? ಅಲ್ಲ, ನಾನು ನಿಮ್ಗೆ ಅಕ್ಕ ಅಂತ ಕರೆದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮಾ? ಹಾಗೇನಿಲ್ಲ, ನನಗೆ ತುಂಬಾ ಖುಷಿ ಆಯ್ತು. ದಾಟ್ಸ್ ಗುಡ್. ಹಾಗೆ ಅಕ್ಕ, ನಾನು ನಿನ್ ತಮ್ಮ ಅನ್ನೋ ರೈಟ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಮೊದಲು ನೀನು ಈ ಗೆಟಪ್ ನ ಚೇಂಜ್ ಮಾಡು. ಈ ಗೆಟಪ್ ನೋಡೆ ನಾನು ನಿನ್ನ ಮನೆ ಕೆಲಸದವಳು ಅಂತ ಅನ್ಕೊಂಡಿದ್ದು. ಹೇ, ಯು ಡೋಂಟ್ ವರಿ ಅಕ್ಕ, ನಾನು ಅಮೆರಿಕಕ್ಕೆ ಹೋಗೋ ಅಷ್ಟರಲ್ಲಿ ಕಂಪ್ಲೀಟ್ ನಿನ್ ಮೇಕ್ ಓವರ್ನ ಚೇಂಜ್ ಮಾಡ್ಬಿಡ್ತೀನಿ. ಅಕ್ಕ, ಹೋ, ಕೈ ಬೆಟ್ಟಿದೆ ಅಂತನಾ? ಐ ಆಮ್ ರಿಯಲಿ ಸಾರಿ. ಕಮ್ ಆನ್ ಅಕ್ಕ. ಅಕ್ಕ, ನನ್ಗೆ ಹೊಸ ಅಕ್ಕ ಸಿಕ್ಕಿದ್ರು. ಹೇಗೆ? ನಾನು ತೀರ್ಥಂಕ ಪ್ರಸಾದ್. ನಾನು ನನ್ನ ತಂದೆ ತಾಯಿ ಸಾಕ್ಷಿಯಾಗಿ, ಈ ದೇಶದ ರೈತರ ಸಾಕ್ಷಿಯಾಗಿ ನ್ಯಾಯ ಮತ್ತು ನಿಷ್ಠೆಯಿಂದ ನನ್ನ ಶಾಸಕತ್ವದ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ ಎಂದು ಪ್ರಮಾಣ ಮಾಡಿ ಹೇಳುತ್ತೇನೆ. ಸಿಎಂ ಸಾಹೇಬ್ರು. ಹಲೋ ಸರ್. ತೀರ್ಥ, ಏನೋ ಇದು? ಯಾಕೆ ಸರ್, ಏನಾಯ್ತು? ಅಲ್ಲಪ್ಪ, ನಾನು ನಿನ್ನ ಹೆಂಡ್ತಿನ ಕಾಲೋನಿ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ನೀನು ಅವಳನ್ನ ಊರೆಲ್ಲ ಸುತ್ತಾಡಿಸಿ ಒಬ್ಬ ಗಂಡ ಆದವನು ಹೆಂಡ್ತಿನ ಹೀಗೆ ನೋಡ್ಕೋಬೇಕು ಅನ್ನೋ ಥರ ಮಾಡ್ಬಿಟ್ಟಿದೀಯಾ? ಸರ್, ನಾನು ನನ್ನ ಹೆಂಡತಿ ಜೊತೆ ಊರೆಲ್ಲ ಸುತ್ತಾಡಿದ್ದು ನಿಮ್ಗೆ ಗೊತ್ತಾಯ್ತು ಸರ್? ಟಿವಿನಲ್ಲಿ ಬರ್ತಿದ್ಯಪ್ಪ. ಶ್ರೀದೇವಿ ಕಾಲೋನಿಯ ಬಡ ಹುಡುಗಿನ ಮದುವೆ ಆದ ಕೌನ್ಸಿಲರು ಶ್ರೀಮಂತ ಬಡವ ಅನ್ನೋ ಭೇದನ ತೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅಷ್ಟೇ ಅಲ್ಲ ಕಣಯ್ಯ, ಸುಖವಾಗಿರೋದಕ್ಕೆ ಆಸ್ತಿ ಅಂತಸ್ತು ಮುಖ್ಯ ಅಲ್ಲ, ಪ್ರೀತಿ ಪ್ರೇಮನೇ ಮುಖ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ ಅಂತ ನಿನ್ನನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಗುಡ್ ಗುಡ್, ವೆರಿ ಗುಡ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ತೀರ್ಥ. ಅಲ್ಲಯ್ಯ, ನಾನು ಒಂದು ಹೇಳಿದ್ರೆ ನೀನು 11 ಮಾಡ್ತೀಯಲ್ಲ. ಸರ್,
ನನ್ ನಿಜವಾಗ್ಲೂ ಅದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ನಿಮಗ್ ಖುಷಿ ಆಯ್ತಲ್ಲ, ಅದ್ ನಂಗೂ ಖುಷಿನೇ ಸರ್. ನನ್ನ ಹೆಂಡ್ತಿನೂ ಟಿವಿನಲ್ಲಿ ನಿನ್ನ ಕಾರ್ಯಕ್ರಮ ನೋಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ ಕಣಯ್ಯ, ಅವನ ಥರ ನನ್ನನ್ನು ನೀವು ಯಾವತ್ತೂ ಊರೆಲ್ಲ ಸುತ್ತೋದು ಅಂತ ಕೇಳ್ತಾ ಇದ್ದಾಳೆ. ಅವಳಿಗೆ ಏನು ಉತ್ತರ ಕೊಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ತೀರ್ಥ, ನಾಳೆ ಮಧ್ಯಾಹ್ನ ನಿನ್ನ ಹೆಂಡ್ತಿನ ಕರ್ಕೊಂಡು ನಮ್ಮನೆಗೆ ಊಟಕ್ಕೆ ಬಂದ್ಬಿಡು. ಸರ್, ಏನ್ ಹೇಳ್ತಾ ಇದ್ದೀರಾ? ಇದು ನನ್ನ ಆರ್ಡ್ರ್ ಅಲ್ಲ ಕಣಯ್ಯ, ನನ್ನ ಹೆಂಡ್ತಿದೆ ಆರ್ಡ್ರು. ಸರ್, ನೀವು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ ಸರ್. ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್. ರಾಜೇಶ, ಸಾಧನಕ್ಕನ್ ತಮ್ಮ ನನ್ನ ಅಕ್ಕ ಅಂತ ಕರ್ತ. ಒಂದೇ ಮಾತಿಗೆ ಎಷ್ಟು ಕಾಳಜಿ ತೋರಿಸ್ತಾ ಗೊತ್ತಾ? ಡೇಟ್ ನಿಂತಾರಾನೆ. ನೀನು ಯಾವಾಗ್ಲೂ ಅಕ್ಕ ಈ ತರ ಬಟ್ಟೆ ಹಾಕೋಬೇಡ, ಚೆನ್ನಾಗಿರೋ ಬಟ್ಟೆ ಹಾಕೋ, ಚೆನ್ನಾಗಿ ಕಾಣಿಸ್ಕೊ ಅಂತ ಹೇಳ್ತಿದ್ದೆ. ಈ ರಾಜೇಶನು ಅದೇ ಹೇಳ್ತಿದ್ದಾನೆ.